ಸಣ್ಣ ಭಸ್ಮವ ನಮಗೆ ನೀಡಣ್ಣ ಮಹಿಮಾ ಪುರುಷನು ನೀನನ್ನ ವಚನದ ಅಮೃತ ಉಣಿಸಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸಣ್ಣ ಶರಣರ ಬಳಗಕ್ಕೆ ಹಿರಿಯಣ್ಣ ಶರಣು ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವಣ್ಣ. ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ. ಕೆಲವ್ರ ಸಂಪ್ರದಾಯದಲ್ಲಿ 2 kg ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ ತಗೊಳ್ಳೋದು. ಅವ್ರು ಹುಡುಗಿನ ಮದುವೆ ಮಾಡ್ಕೋತಿರ್ತಾರೋ ಡಾಬನ್ ಮದುವೆ ಮಾಡ್ಕೋತಿರ್ತಾರೋ ನಮಗ್ ಗೊತ್ತಿಲ್ಲ. 1,96,000 ಜನ 1,96,000 ಜನ ಶರಣ ಶರಣಿಯರು ಶಿವಾನುಭವ ಮಂಟಪದೊಳಗೆ ಎಷ್ಟು ಮಂದಿ ಅದಾರ? 1,96,000 ಜನ ಅದಾರ. ಬಸವಣ್ಣ ಏನದಾನಂತ, ಅನ್ನ ಬಸವಣ್ಣ ಏನದಾನಂತ ಇಲ್ಲಿ ಇರುವಂಥ ಎಲ್ಲ ಶರಣರಿಗೆ ತಿಳಿಸೋ ಸಲುವಾಗಿ ಅಲ್ಲಮ್ಮ ಪ್ರಭುಗಳು ಹಿಂಗೆ ಕೂತಿದ್ರು ಎಲ್ಲರೂ ಪ್ರವಚನದಾಗ. ಅನ್ನ ಬಸವಣ್ಣ ಎಷ್ಟು ದೊಡ್ಡವದಾನ ಇವರೆಲ್ಲರಿಗೂ ಗೊತ್ತಾಗಲಿ ಅಂತ ಅಲ್ಲಮ್ಮ ಪ್ರಭುಗಳು ಒಂದು ಮಾತಂದರು. ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ ಅಂದರು? ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ? ಇವ್ರು ಕೈ ಎತ್ತುಕಿತ್ತ ಮೊದಲು ಬಸವನ ಎದ್ದ ನಿಂತ. ಅನ್ನ ಬಸವನ ಎದ್ದ ನಿಂತ ತಲೆ ಬಾಗಿಸಿ ಹೇಳ್ತಾನೆ, ದೇವ ಪ್ರಭುದೇವ ನಾನೊಬ್ಬನೇ ಭಕ್ತ ಅಂತ. ಏನಂದ? ಬಸವನ ಎದ್ದ ನಿಂತ ನಾನೊಬ್ಬನೇ ಭಕ್ತ. ತೆಳಗೆ ಕೂತವ್ರು ತಲೆಯಾಗ ಬೆಂಕಿ ಬಿಡ್ತು. ಮಂದಿ ಮುಂದೆ ಮಾತಾಡಂಗಿಲ್ಲ, ಹಿಂದೆ ಮಾತಾಡ್ತಾರೆ ಅಂದ್ರೆ ಕಿವ್ಯಾಗ ದಿನಕ್ಕೆ 3 ಸಲ ಲಿಂಗ ಪೂಜೆ ಮಾಡ್ತೀವಿ. ದಿನ ನಮ್ಮ ಮನ್ಯಾಗ ಗುರುಗಳು ತಂದು ದಿನ ಉಣಿಸ್ತೀವಿ. 20 ವರ್ಷ ಹಳಿ ಇಟ್ಟೆಲ್ಲ ಆಗಿ ನಾವು ಭಕ್ತರಲ್ಲೇನ ಕಿವ್ಯಾಗ ಮಾತಾಡತ್ತೆ. ನಾವು ಭಕ್ತರಲ್ಲ, ನಾನೊಬ್ಬನೇ ಭಕ್ತ ಅಂತ ಬಸವಣ್ಣ ಅಂತಾನಂದ್ರೆ ಇದು ಯೋಗ್ಯನು? 4 ಮಂದಿ ಕೂಡಿ ಇದನ್ನು ಕೇಳೇ ಬಿಡೋರು ಅಂತ ಕೆಲವು ಮಂದಿ ಅಂತಿದ್ರು. ದೊಡ್ಡವ್ರ ಸುದ್ದಿ ನಮಗೆ ಯಾಕೆ ಅಂತಿದ್ರು. ಹಿಂಗ ಆತಂದ್ರೆ ಎಲ್ಲ ಅವಂದಾದ್ರೆ ನಮ್ದೇನಂತ ಅಂತಿದ್ರು. ಅಲ್ಲಿ ಮ್ಯಾಳೆ ಎತ್ತ ಇಂಥದ್ದು. ಆದ್ರೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಇವ್ರು ಕಿವ್ಯಾಗ ಮಾತಾಡೋ ಹೊತ್ನಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಕೇಳ್ತಾರೆ. ಬಸವಣ್ಣ ನೀನು ಒಬ್ಬ ಭಕ್ತ ಅಂತ ಹೇಳ್ತೀಯಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇಲ್ಲಿ ಕುತ್ತಂತ 1,96,000 ಜನ ಅದಾರಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇವ್ರು ಯಾರು? ಈ ಕುತ್ತವ್ರಿದ್ರಲ್ಲ, ಅವ್ರವ್ರಿಗೆ ಎತ್ತೆತ್ತು ಚಲೋ ಹತ್ತಗೋ, ನಾವ್ಯಾ ಕೆಟ್ಟಾಗೋನು. ಈ ಮಂದಿ ಬೆಂಕಿಯಾಗಿ ತೆನ್ನಿ ಸುಟ್ಕೊಳ್ಳೋ ಮಂದಿ ಭಾಳ. ಅಲ್ಲಮ್ಮ ಪ್ರಭು ಇಲ್ಲಿ ಭಕ್ತರು ಯಾರಂದ್ರು? ನಾನೊಬ್ಬನೇ ಭಕ್ತ ಅಂತ ಇವ್ರ ಚರ್ಚಾ ನಡೀತು. ಬಸವನ್ 2ನೇ ಮಾತು ಅಲ್ಲಮ್ಮ ಪ್ರಭು ಕೇಳ್ತಾರ, ನೀನು ಒಬ್ಬ ಭಕ್ತ ಆದ ಬಳಕ ಇಲ್ಲಿ ಇದ್ದವ್ರಿಲ್ಲ 1,96,000 ಇವರೆಲ್ಲ ಯಾರು? ಅವಾಗ ಬಸವನಂದ, ನಾನೊಬ್ಬನೇ ಭಕ್ತ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವರು, ಇವರೆಲ್ಲ ದೇವರದ. ಬಸವಣ್ಣನ ಚರಿತ್ರೆನ ಹೇಳಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ
ಸಮತಾವಾದಿ ಬಸವಣ್ಣ, ಮೂಢನಂಬಿಕೆಯನ್ನು ಬಸವಣ್ಣ ತೆಗೆದುಹಾಕಿದ. ಎಲ್ಲರೂ ಸಮವಾಗಿರುವಂಥ ಎಲ್ಲೊಳಗಿರುವಂಥ ಪರಮಾತ್ಮ ಹಳೆ ಕಾಲ ಹೆಂಗಿತ್ತು ಗೊತ್ತೇನು? ಒಂದ್ ವೇಳೆ ಮದುವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ. ಆ ಹುಡುಗ ಅನಿಸ್ಕೊಂಡು ಒಂದು ದೇವ್ರ ಪೂಜೆ ಮಾಡಿದ್ರೆ ಅವ್ನಿಗೊಂದು ಬೆಳ್ಳಿ ಬಟ್ಲು, ಒಂದು ತಂಬಿಗೆ, ಇವೆಲ್ಲ ಕೊಡಬೇಕು ಅಂತ. ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಲಿಂಗಾಯತರುಗಳಿಗಾದ್ರೆ ಆ ಆತ್ಮಲಿಂಗನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ, ಗೊತ್ತಾಯ್ತಲ್ಲ, ಅದೊಂದು ಕವರ್ ಅಷ್ಟೇ. ಈ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ, ತಪ್ಪು. ಶಿವಪೂಜೆನಲ್ಲಿ ಕರಡಿಗೆ ಏನ್ ಕೆಲಸ ಅಂತ. ಕರಡಿಗೆ ಅಂದ್ರೆ ಒಂದ್ಸತಿ ರಿಮೂವ್ ಇಟ್ ಇಸ್ ದಿ ಆತ್ಮಲಿಂಗ ದಟ್ ಈಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ, ನಾಟ್ ಟು ದಿ ಕರಡಿಗೆ. ಅರ್ಥ ಆಯ್ತಲ್ಲ? ಅದು ಗಾದೆ ಬಂದಿದ್ದು ಹಂಗೆ, ಕರಡಿಗೆ ಏನ್ ಕೆಲಸ ಅಂತ. ಅದು ಕರಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ. ಇರ್ಲಿ. ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ, ಇನ್ನೂ ಶಕ್ತಿ ಇದ್ದವರು ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ. ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ, ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ. ಗೊತ್ತಾಯ್ತಲ್ಲ? ಅದು ಕಸ್ಟಮರಿ. ಅದನ್ನ ಮಾಡಿ ಅವಾಗ ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು. ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ, ಗಂಡಸರಿಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ. ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂತ ಆತ್ಮಲಿಂಗ ಇಲ್ಲದೆ ಇರತಕ್ಕಂಥ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ. ಮುಂದೆ ಮುಗಿಬೇಕಲ್ಲ, ಅವಾಗ ಜಂಗಮರು ಮೆಟ್ಟು ಹಾಗಿಲ್ಲ ಅಂತ. ಅದಕ್ಕೋಸ್ಕರ ಮಾಡಿಸ್ಕೊಟ್ಟಿರ್ತಾರೆ. ಅದು ಓಕೆ. ಹೆಣ್ಮಗಳಿಗೆ ಮುತ್ತೈದೆ ಅಂತ ಅದಕ್ಕೋಸ್ಕರ ಒಂದು ಮೂಗ್ಬಿಟ್ಟು, ಒಂದು ವಾಲೆ, ಕೈಗೊಂದು ಬಳೆ, ಒಂದು ಸರ, ಇದೆಲ್ಲ ಹಾಕೋ ಪದ್ಧತಿ. ಅದಕ್ಕೆ ಜೀವನದಾಗ ಸಂತರು ಒಂದು ಮಾತನ್ನು ಹೇಳ್ತಾರೆ. ಏನು ಸಂತರ ಮಾತು ಹೇಳ್ತಾರಪ್ಪ ಅಂತಂದ್ರೆ, ಸಂಸ್ಕಾರ ಬಹಳ ಮುಖ್ಯವಾದದ್ದು. ಪರಮಾತ್ಮನ ಜಗತ್ತಿನೊಳಗೆ ಬಾಳಿ ಬದುಕೋದದು. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ. ನಮ್ಮ ಸುತ್ತಮುತ್ತ ಎಲ್ಲ ಪಕ್ಷಿ ಪ್ರಾಣಿಗಳು ಅದಾವಿಲ್ರಿ? ಎಷ್ಟೋ ಗುಬ್ಬಿ ಗಿಬ್ಬಿ ಎಲ್ಲ ಅದಾವಿಲ್ರಿ? ಪಕ್ಷಿ ನವಿಲ್ ನಿಮ್ಮ ಸುತ್ತಮುತ್ತ ನಿಮ್ಮ ಮನ್ಯಾಗ ಕಟ್ಟಿದ್ದು ಬಿಟ್ಟವು, ನಮ್ಮ ಕೂಡ ಕೂಡಿ ಹೆಂಗಾಗ್ಯಾವು. ಪಕ್ಷಿ ಪಶು ಎಲ್ಲ ಅದ ನಿಮ್ಮ ಸುತ್ತಮುತ್ತ. ಎಷ್ಟೋ ಗುಬ್ಬಿ ಅದಾವು. ಯಾವ ಕರೆ ಶುಗರ್ ಐತ್ರಿ, ಯಾವ ಕರೆ BP ಐತಿ, ಯಾವ್ರೆ ದವಾಖಾನಿಗೆ ಹೋಗ್ಯಾವ್ರಿ, ಯಾವ ಕರೆ ಟ್ರೀಟ್ಮೆಂಟ್ ಸಲಹೆ ಹಚ್ಚಿದ ನೋಡ್ಯಾರೇನು? ಇಲ್ಲ. ಜಗತ್ತು ಅನ್ನೋದು ಭಗವಂತ ನಿರ್ಮಾಣ ಮಾಡಿದಂಥ ಏನೋ ಒಂದು ಸೃಷ್ಟಿ ಅದ. ಆ ಸೃಷ್ಟಿ ನೇಮಕ್ಕೆ ಪಾಲಿಸ್ಯಾವ. ಆ ನೇಮ ಪ್ರಕಾರ ಚಂತನ ಬಡದಾಡುವ, ಎಲ್ಲೋ ಬಿದ್ದು 4 ಕಾಳು ಕಡೆ ತಿಂತಾವ, ಎಲ್ಲಿದೋ ನೀರು ಕುಡಿತಾವ, ಬ್ಯಾಂಕ್ ಬ್ಯಾಲೆನ್ಸ್ ಚಿಂತಿಲ್ಲ, ನನ್ನ ಸಿಮ್ ನಿನ್ನ ಸಿಮ್ ಚಿಂತಿಲ್ಲ, ಬಡದಾಡೋದು ಜಗಳಾಡೋದು ಚಿಂತಿಲ್ಲ, ಏನಿಲ್ಲ. ಮುಕ್ತವಾಗಿ ನಿಸರ್ಗದಾಗಿರ್ತಾವ. 6 ಗಂಟೆಗೆ ಮಕ್ಕೋತಾವ, ನಸಿಕಿನಾಗ 4 ಗಂಟೆಗೆ ಅವು ಗಡಿಯಾರಿಲ್ಲ, ತಾನ ಎದ್ದು ಸೂರ್ಯನ ಬರೋಬ್ಬರ ಹಾರಾಕ್ ಚಾಲು ಮಾಡಿ ಚಂತನ ಬಾಳಿ ಬದುಕ್ತಾವ. ಎಲ್ಲವೂ ನೇಮದೊಳಗದಾವು. ಎಲ್ಲರೂ ಬಾಂಬ್ ಒಗೆಯೋದು, ಯುದ್ಧ ಆಗೋದು, ಜಗಳ ಆಗೋದು, ಕದನ, ಪೊಲೀಸ್ ಸ್ಟೇಷನ ಈ ಮನುಷ್ಯನಿಂದ ಐತಿ. ನಮ್ಮ ಸುತ್ತಮುತ್ತ ಇಟ್ಟೆಲ್ಲ ಗಿಡ ಗಂಟೆ ಅದಾವೆ. ಗಿಡ ಗಂಟಿಂದ ಯಾವ ರೋಗ ಬಂದದ ಹೇಳ್ರಿ ನೋಡೋಣ. ಗಿಡ ಗಂಟಿಂದ ಯಾವುದರ ರೋಗ ಬಂದದ? ಯಾವ್ರೆ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಅಡವಿನ ಪ್ರಾಣಿಗಳಿಂದ ನಮ್ಮ ಮ್ಯಾಗೇನ್ರಿ ಆಗೈತೆ ನನ್ನೆಯ. ನೀರು ಕೆಡಿಸಿದವ್ರು ಯಾರ? ಬಡ ಹೇಳ್ರಿ. ನೀರು ಕೆಡಿಸಿದವ್ರು ಯಾರು? ನಾವು. ಗಾಳಿ ಕೆಡಿಸಿದವ್ರು ಯಾರು? ನಾವು. ಗಿಡ ಗಂಟಿ ಕಡ್ದವ್ರು ಯಾರು? ಚಲೋ ಬಂಗಾರ ಅಂತ ಗುಡ್ಡ ಸಫಾಯಿ ಮಾಡಿದವ್ರು ಯಾರು? ಮತ್ತು 108 ರೋಗ ತೊಗೊಂಡು ಈ ಭೂಮಿ ತಾಯಿ ಒಳಗೆ ವಿಷ ಹಾಕಿ, ವಿಷದ ಅನ್ನ ತಿಂದು 108 ರೋಗ ತೊಗೊಂಡು ನೆಳ್ಕೋತ 50ರೊಳಗೆ 108 ರೋಗ ತೊಗೊಂಡು ನೆಳ್ಳವ್ರು ನಾವು. ಕೆಡಿಸೋದು ನಿಸರ್ಗ ಅಲ್ಲ. ಒಂದು ಪಶು ಪ್ರಾಣಿಗಳದ್ದು ಕೆಟ್ಟಿಲ್ಲ, ಗಿಡಗಂಟಿದ್ದು ಕೆಟ್ಟಿಲ್ಲ. ಅವತ್ತರಿಂದ ಆಕ್ಸಿಜನ್ ಹೇಳ್ರಿ ನೋಡೋಣ. ನಿಮ್ಮದು 25 ಲಕ್ಷ ರೂಪಾಯಿ ಕಿಮ್ಮತ್ತು ಬಿಲ್ಡಿಂಗ್ ಇದ್ರೆ ಆ ಸಿಮೆಂಟದು ಏನು ಬಿಲ್ಡಿಂಗ್ ಐತ್ಲಿ ಆ ಥರ ಆಕ್ಸಿಜನ್ ಬರೋಂಗಿಲ್ಲ. ನಮಗೆ ಹಿತ್ತಲಾಗ ಯಾವಾಗೋ ಒಂದು ಬಿದ್ದಂಥ ಬೇವಿನ ಬೀಜ ಇರ್ತದೆ, ಬಚ್ಚಲು ನೀರು ಹೋಗಿ ಒಂದು ಚಲೋ ಗಿಡ ಆಗಿರ್ತದೆ. ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ 100 ವರ್ಷನಾಗ ಅದು ಕೊಟ್ಟು ಹೋಗ್ತದೆ. ಅದು ಡಾಕ್ಟರದ ಜೀವನದೊಳಗೆ. ಒಂದು ಬೇವಿನ ಬೀಜ ಕಾಗಿ ತಿಂದು ಎಲ್ಲ ಹೊಲಸು ಮಾಡಿರ್ತೈತಿ, ಅದ್ರ ಮ್ಯಾಗ ಒಂದಿಟ್ಟು ಮಣ್ಣು ಬಿದ್ದು ನಮ್ಮ ಬಚ್ಚಲು ನೀರು ಹೋದಾಗ ಒಂದು ಗಿಡ ಬರ್ತೈತಿ. 20 ಬಿಡ್ಲತ್ತಂದ್ರೆ ದಿನ 50 ಮಂದಿ ಕುಂಡಕ್ಕೆ ನೆಳ್ಳ ಕೊಡ್ತದೆ. 100 ಪಕ್ಷಿಗಳು ಕೂತು ಹೇಳ್ತಾವ, ಕೋಗಿಲು ಕೂತು ಹಾಡ್ತಾವ. ಅಲ್ಲ, ನಿಮಗೆಲ್ಲ ನೆಳ್ಳಾಗ್ತದೆ, ದಿನ ಆಕ್ಸಿಜನ್ ಕೊಡ್ತದೆ.
100 ವರ್ಷ ಆಗಿ ಒಂದಿನ ಹಳಿದಾಗಿ ಮುರಿದು ಬಿದ್ದರು ಸಹಿತ ಮತ್ತು ನಿಮ್ಮ ಮನೆ ಬಾಗಿಲು ಕಿಡಿಕಿಯಾಗಿ ನಿಮ್ಮ ಮನೆ ಬಾಗಿಲಾಗಿ ನಿಮ್ಮ ಮನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಒಂದು ಬೇವಿನ ಬೀಜ ಮಾಡ್ತದೆ ಜೀವನದಲ್ಲಿ. ಅದಕ್ಕಾಗಿ ಭಗವಂತನ ಜಗತ್ತಿನೊಳಗೆ ಒಂದು ಮಾತು, ಈ ಸತ್ಸಂಗ 11ನೇ ದಿನ, ಈ ಸತ್ಸಂಗದ ಒಂದು ಮಾತು ಏನು ಸ್ವಾಮೀಜಿ ಅಂದರೆ ಏನೂ ಅಲ್ಲ. ಜಗತ್ತಿನ ಯಾರೂ ಏನೂ ತೊಗೊಂಡು ಬಂದಿಲ್ಲ. ನೀವು 1000 ಕೋಟಿ ಮಾಡಿರಿ ಏನೂ ಆಗಿಲ್ಲ. ಟಾಟಾ ಎಷ್ಟು ಊಟ ಮಾಡ್ತಾನೋ, ಬಿರ್ಲಾ ಎಷ್ಟು ಊಟ ಮಾಡ್ತಾನೋ, ಅಂಬಾನಿ ಎಷ್ಟು ಊಟ ಮಾಡ್ತಾರೋ, ಸುಮ್ಮ ಅವ್ರದ್ದೊಂದು ಲೆಕ್ಕಾಚಾರ ಮೊಬೈಲ್ದಾಗ ಬರ್ತಾವೆ ನೋಡ್ರಿ. ನೀವು ಬಡ ಬಡ ಹೊಲದಾಗ ಮಸ್ತ್ ಮಾಡ್ತೀರಿ, 4 ರೊಟ್ಟಿ 4 ಚಮಚೆ ಅನ್ನ, 2 ಗ್ಲಾಸ್ ಅಂಬಲಿ ಇಲ್ಲದ್ರೆ 2 ಗ್ಲಾಸ್ ಮಜ್ಜಿಗೆ ಕುಡ್ದು ಬಂತು ಚಂತನೇ ಇರ್ತೀರಿ. ನೀವು ತಿನ್ನಂಗೆ ಅವ್ರು ತಿನ್ನಕ್ಕೆ ಬರೋಂಗಿಲ್ಲ. ಅವ್ರ ಕೈಯಾಗ ಕುಂಡು ಟೇಬಲ್ ಬಂಗಾರದು ಅದಾವ, ತಾಟುಗಳ ಕೋಟಿ ಕಿಮ್ಮತ್ತಿನ ತಾಟ್ ಅದಾವ. ಅದರ ಒಂದು ಚಪಾತಿ ಮುಂದೆ 1000 ಲಕ್ಷ ಕೋಟಿ ಮಾಲಕು ಸಹಿತ 2 ರೊಟ್ಟಿ ತಿನ್ನಬೇಕು, 1 ತೆಮಿಗೆ ನೀರು ಕುಡಿಬೇಕು, 4 ಮೀಟ್ರ್ ಮೈ ಮ್ಯಾಗ ಅರಿವು ಮುಚ್ಚಬೇಕು. 1000 ಕೋಟಿ ಮನುಷ್ಯಾಗು ಅದ ಒಬ್ಬ ಹೆಗಲಿಗೆ ಟಾವೆಲ್ ಸುತ್ಕೊಂಡು ರೈಸ್ ಸಹಿತ 4 ರೊಟ್ಟಿ ತಿನ್ಬೇಕು. ನಮ್ಮೆಲ್ಲರ ಜೀವನ ಏನಾಗೈತಿ? ಮೊನ್ನೆ ಒಂದು ಮಾತು ಹೇಳಿ, ನಾವು ಹೊಟ್ಟೆ ತುಂಬಿಸೋ ಸಲುವಾಗಿ ಓಡಾಕತ್ತಿಲ್ಲ, ನಮ್ಮೊಳಗೆ ಒಂದು ಮನಸ್ಸು ಐತಿ, ಮನಸ್ಸು ತುಂಬ್ಸಕ್ಕೆ ಓಡಾಕತ್ತೀವಿ. 4 ರೊಟ್ಟಿ ಕೊಟ್ರೆ ಹೊಟ್ಟೆ ತುಂಬ್ತದೆ, ಅರ್ಧ ಹಾಸಿಗೆ ಕೊಟ್ರೆ ಸಮಾಧಾನ ಇರ್ತದೆ, 5 ಮೀಟ್ರ್ನ್ಯಾಗ ಮುಚ್ಚುತ್ತದೆ ಅರಿವಿ, 2 ಬಕೆಟ್ ಝಳಕಕ್ಕೆ 4 ತೆಮಿಗೆ ನೀರು ಕುಡಿಯೋಕ್ಕಾದ್ರೆ ಬ್ಯಾಸ್ಗಿ ಸಾಕು. ಇದ್ರ ಮುಂದೆ ಏನು ಟ್ಯಾಂಕರ್ ಗಟ್ಟಲೆ ನೀರು ಕುಡಿಯೋಂಗಿಲ್ಲ, ಚೀಲಗಟ್ಟಲೆ ಜೋಳ ತಿನ್ನಂಗಿಲ್ಲ. ಈ ಜೀವಕ್ಕೆ ಹತ್ತೋದು ಇಟ್ಟೈತಿ ಪ್ರಶ್ನೆನಿಲ್ಲ. ಒಂದು ಪರಿವಾರಕ್ಕೆ ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕಾದ್ರೆ ಮನೆ ಕಾಳು ಕಡೆ ಆದರೆ ದಿನ ಹೋಳಿಗೆ ಹುಗ್ಗಿ ಮಾಡಿರೋ ಪ್ರಶ್ನೆನಿಲ್ಲ. ಆದ್ರೆ ನಾವು ಸಂಕೇಶ್ವರದಾಗ ಪ್ಲಾಟ್ ತೊಗೊಂಡ್ರೆ ಸಮಾಧಾನ ಇಲ್ಲ. ಮುಂದೆ ಬೆಳಗಾವ್ಕೊಂದು ತೊಗೊಂಡು ಸುಮ್ಮ ಕೊಡಲಿಲ್ಲ. ಹುಬ್ಳಿ ಧಾರವಾಡ ನಡುವೆ ಒಂದು 2 ಪ್ಲಾಟ್ ತೊಗೊಂಡು ಅಲ್ಲಿ ಸುಮ್ಮ ಕೊಡಲಿಲ್ಲ. ಬೆಂಗಳೂರಿನಾಗ ಒಂದು ಮನೆ ಕಟ್ಟಬೇಕಂದ, ಅಲ್ಲಿ ಸುಮ್ಮ ಕೊಂಡಿಲ್ಲ. ಮೈಸೂರಿನಾಗ ಒಂದು ಮನೆ ಕಟ್ಟಬೇಕಂದ. ಏನು 25-30 ವಯಸ್ಸಕ್ಕೆ ಪ್ಲಾಟ್ ತೊಗೊಳ್ಳೋದು, ಮನೆ ಕಟ್ಟಬಾರ್ದಂತಲ್ಲ, ಮನೆ ಕಟ್ಕೋತ ಹಾದ. ಒಂದು 80 ವರ್ಷ ಹುಡ್ದ ಒಂದು 60 ಮನೆ ಕಟ್ಟಿದೆ. ಎಲ್ಲ ಸಿಟ್ಯಾಗ ಮನಿನ ರೀ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಮನೆ 50 ಕಟ್ಟಿದ. ಇವು ಮನ್ಯಾಗ ಇಲ್ಲ. ನಾ ಹೇಳಿ ಗೊತ್ತೇನು ರೀ, ಮನೆ 50-60 ಮನೆ ಕಟ್ಟ್ಯಾನ, ಆದರೆ ಇವು ಮನೆಯಾಗಿಲ್ಲ. ಇದನ್ನು ಪಯಭರಣಿ ಮಾಡವ, ಅದ್ರ ವಾಸ್ತುಕ್ಕೆ ಶಾಂತಿ ಮಾಡವ. ಅವು ಕೋಟಿ ಕಿಮ್ಮತ್ತಿನ ಮನೆಗಳೊಂದು 2 ಕೋಟಿ ಖರ್ಚು ಮಾಡಿ AC ಹಚ್ಚಿ ಮನೆ ಕಟ್ಕೋತ ಹೊಂಟಿ ಸಿಮೆಂಟ್ ಪ್ಲ್ಯಾನ್ ಮಾಡ್ಕೋತ ಇಂಜಿನಿಯರ್ ಪ್ಲ್ಯಾನ 2 ಕೋಟಿ ಖರ್ಚು ಮಾಡಿದ ಮಾರ. ಒಂದು ದಿವ್ಸ ಬಂದು ಆರಾಮ್ ಅನ್ಕೊ. ನಮ್ಮೊಳಗೆ ಜೀವನ ನುಸ್ತಾ ಕಟ್ಕೋತ ಹೋಗೋದ್ರೊಳಗಲ್ಲ. ನಡೆದಾಡು ದೇವರು ಸಿದ್ದೇಶ್ವರಪ್ಪ ಒಂದು ಮಾತು ಹೇಳ್ತಾರೆ, ಜೀವನ ಕಟ್ಕೊಳ್ಳೋರು ಭಾಳ ಮಂದಿ ಅದಾರ, ಆದರೆ ಜೀವನ ಅನುಭವಿಸೋರು ಭಾಳ ಕಡಿಮೆ ಅದಾರ. ಹೇಳೋದು ಗೊತ್ತೇನು ರೀ? ನಿಮ್ಮ ಸಣ್ಣ ಗುಡಿಸಲಿದ್ದರೂ ಕೂಡ 200 ಕೂಲಿ ಇದ್ದರೂ ಕೂಡ, ಚಂತನ ಕೂಲಿ ಮಾಡಿದ್ರು ಕೂಡ 2 ರೊಟ್ಟಿ ಊಟ ಮಾಡಿ ನಿಮ್ಮ ಹಾಸಿಗೆ ಮ್ಯಾಗ ನೀವು ಆನಂದವಾಗಿ ಜಗತ್ತು ಮರೆತು ಖುಷಿಯಾಗಿ 2 ಮಕ್ಕಳು ನೀವು ಇರ್ತಿದ್ರಿ ಅಂದರೆ ನಿಮ್ಮಂಥ ರಾಜಾರ ನೀವು. 1000 ಕೋಟಿ ಆಸ್ತಿ ಇದ್ದು, 10 ಕೋಟಿ ಮನೆ ಇದ್ದು, ಗೇಟದಿಂದ ಅಡುಗೆ ತನ್ನ ಮನ್ಯಾಗ ತನ್ನ 100 ಮಂದಿ ಆಳುಗಳಿದ್ದ, ಒಬ್ಬರು ಮುಖ ಒಬ್ಬರ ಕಡೆ, ಒಬ್ಬರು ಇತರ ವಿಚಾರ ಒಬ್ಬರ ಕಡೆ, ಚಂತನ ಜಗಳಾಗಿ ಬಂಗಾರ ತಾಟ್ನಾಗ ಊಟ ಮಾಡೋ ಸಹಿತ ಆರೋಗ್ಯಕ್ಕೆ ಚಲೋ ಇಲ್ಲ, ಔಷಧ ನುಂಗೆ ಊಟ ಮಾಡೋದಿತ್ತಂದ್ರೆ ಏನು ಮಾಡೋ ಜೀವನದಾಗ? ಅದು ಗ್ರೇಟೋ ಇದು ಗ್ರೇಟೋ ಜೀವನದೊಳಗೆ? ಅದಕ್ಕೆ ಸಂತರು ಒಂದು ಮಾತನ್ನು ಹೇಳ್ತಾರೆ, ಭಗವಂತನ ಜಗತ್ತಿನೊಳಗೆ ನಾವು ಬಾಳಿ ಬದುಕಬೇಕು. ಬದುಕುವಂಥ ಈ ವ್ಯವಸ್ಥೆಯೊಳಗೆ ಹೆಂಗೆ ಬದುಕಬೇಕಂದ್ರೆ ಇದೆಲ್ಲವೂ ಪರಮಾತ್ಮನ. ದೇವನ ಮನೆಯಿದು ಈ ಜಗವೆಲ್ಲ, ದೇವನ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವನ ಮನೆಯಿದು ಈ ಜಗವೆಲ್ಲ, ದೇವನ ಮನೆಯಿದು ಈ ಜಗವೆಲ್ಲ, ದೇವನ ಮನೆಯಿದು ಈ ಜಗವೆಲ್ಲ. ನೀವು ಎಲ್ಲೆಲ್ಲಿ ನೋಡ್ತೀರಲ್ಲ ಅದೆಲ್ಲವೂ ನಿರಂತರವಾಗಿ ಬದಲಾಗ್ತದೆ. ಆಗ್ತದಿಲ್ಲ? ನಿನ್ನೆ ಮೊಗ್ಗೆ ಇತ್ತು, ಇವತ್ತು ಹೂ ಆಗೈತಿಲ್ರಿ. ಇವತ್ತು ಚಂದ ಹೂ ಆಗಿದೆ, ನಾಳೆ ಬಾಡ್ತದಿಲ್ಲ. ನಾಳೆ ಬಾಡಿದ್ದು 4 ದಿವಸ ಆದ ಬಳಿಕೆಲ್ಲ ಎಲ್ಲಿ ತೆಳಗೆ ಬಿದ್ದು ಮಣ್ಣಾಗ ಹೋಗಿ ಮುಚ್ಚಿ ಮಾಯ ಆಗ್ತದಿಲ್ಲೋ? 8 ದಿನ ಮೊದಲು ಹೂವು ಇದ್ದಿದ್ದಿಲ್ಲ, 8 ದಿನ ಆದ ಬಳಿಕು ಒಂದಿಷ್ಟ ಖಾನೆ 1 ದಿವ್ಸ 4 ದಿವಸದೊಳಗೆ ಮಣ್ಣಾಗ ಹೋಗಿ ಮಾಯ ಆಗ್ತದಲ್ಲ.
ಖಾನಿ ಕಣ್ಣಿಗೆ ತೋರಿ ಬದಲಾಗ್ತಾ ಹೋಗಿ ಒಂದಿವ್ಸ ಮಾಯ ಆಗೋದತ್ತೆಲ್ಲ ನಮ್ಮ ಸುತ್ತಮುತ್ತ ಇರೋದು ಎಲ್ಲವೂ ನಾವು ಹಾಗೆ. ಒಂದು ಹೂವು 8 ತಾಸು ಅರಳಿ ಬಾಡಿ ಒಂದು 2 ವರ್ಷನಾಗ ಅದೆಲ್ಲ ಚೆಲ್ಲಿ ಹೋಗ್ತದೆ. ನಾವೊಂದು 80 ವರ್ಷ 90 ವರ್ಷದೊಳಗೆ ನಮ್ಮ ಬದುಕು ಬಾಡ್ತದೆ. ಈಗ ನಮ್ಮ ಅಜ್ಜ, ನಮ್ಮ ಮುತ್ಯ ಹಿಂದಿನವ್ರು ಯಾರೇ ನಾವು ತೋರ್ಸಕ್ಕೆ ಹೋದ್ರೆ ಕಾಣ್ತಾರೇನೋ. ಆದರೆ ನಾವು 50-60 ವರ್ಷ ಬದುಕೇವೆ, ಅವ್ರು 110 ವರ್ಷ ಬದುಕಿರೋ. ಆದರೆ ಭಾಳ ಚಲೋ ಅದು ಉಂಡು ಅವ್ರು ಚೆನ್ನಾಗಿ ದುಡಿದು 110 ವರ್ಷ ಬದುಕಿರಂತ ತಿಳ್ಕೊಂಡು ಅವರು ಬಾಡೋದು ನಿಲ್ಲಲಿಲ್ಲ. ಅವ್ರ ಬದುಕಿನ ಪ್ರವಾಹ ಅಂತಕ್ಕಂಥದ್ದು ನಿಲ್ಲಲಿಲ್ಲ. ಅದಕ್ಕೆ ಸಂತರ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಯಾವಾಗಲೂ ಬದಲಾಗ್ತದೆ ಈ ಪ್ರಪಂಚ, ಯಾವಾಗಲೂ ಬದಲಾಗ್ತದೆ. ನಾವು ಯಾವಾಗಲೂ ಬದಲಾಗ್ತದೆ ನಮ್ಮ ಸುತ್ತಮುತ್ತ ಎಲ್ಲ. ಭಾಳ ಚಂದಗದಿ ದೊಡ್ಡದು ಖರ್ಚು. ಈಗ ನಿಮ್ಗೆ ತಿಳಿಯಂಗೆ ನಾನು ಹೇಳ್ತೀನಿ, ಹೆಣ್ಮಕ್ಳು ಕೊಳ್ಳಾಗಿವ್ ಇಟ್ಟಿರ್ತಾವೆ. ಏನಂತೀರ, ಆಭರಣ ಅಂತೀರೇನು? ಹೆಣ್ಮಕ್ಳು ಕೊಳ್ಳಾಗಿವ್ ಇಟ್ಟಿರ್ತಾವೆ. ಹೇಳ್ರಿ ನೋಡಿ, ಇಟ್ಟಿರ್ತಾವ ಅದೇನು ಒಂದನೇ ಎರಡು ಅದನ್ನು ಲೆಕ್ಕ ಮಾಡೋಕ್ಕೆ ಬರೋಂಗಿಲ್ಲ. ಹೆಣ್ಮಕ್ಳು ಕೊಳ್ಳನೂ ಅಟ್ಟಿರ್ತಾವೆ. ಈ ನಮ್ಗನಸು ಮಕ್ಕಳ ಇವರೇನೋ ಬಹುರ್ಮಾಳ ಟಿಕ್ಕಿ ಸರ ಗಂಟನ ಹಾಕೋತಾರೆ. ನಮ್ಮ ಮಂದಿ ಒಟ್ಟ ಇಲ್ಲ. ನಮ್ಮ ಮಂದಿವು ಭಾಳ ಅದ್ರ, ಒಂದು 2-3 ರೀ. ಯಾವ್ಯಾವ ಹೇಳ್ರಿ? ಒಂದು ಉಂಗುರನ್ರಿ, ಒಂದು ಉಂಗುರ ರೀ, ಒಂದು ಕೊಳ್ಳನ ಚೈನ. ಇದನ್ನು ಬಿಟ್ಟು ಏನು ಭಾಳ ಅದಾವನ್? ಭಾಳ ಇಲ್ಲ. ನಿಮ್ಮ ಎಷ್ಟು ಅದಾವ ಹೇಳ್ರವ? ಲೆಕ್ಕಿಲ್ಲದಂಗೆ ಅದಾವು ನೋಡಿ. ಹೇಳ್ತಾರೆ ಅವ್ರದವ್ರು ಹೇಳ್ತಾರೆ, ಮಜಾ ಅದು. ಈಗಿನ ಚಲೋ ನಮ್ಮ ಆಯಿಗಳಿದ್ರು ನೋಡಿ, ಕಿವಿಯೆಲ್ಲ ಚಾನಿಗೆ ತೂತರಿ. ಒಟ್ಟು ಇಲ್ಲಿ ಹಿಡ್ಕೊಂತಿದೆಲ್ಲ ಹಿಂಗೆ ರೀ. ಮುಗಿನ್ಯಾಗ ಒಂದು, ಕೊಳ್ಳಾಗ ಒಂದು, ಎಲ್ಲಿ ಬೆಲ್ಟಿಗೆ ಬಂದಾವು. ಪಟ್ಟಿದ್ದು ಮೊದಲು ಬಂಗಾರದ ಬೆಳ್ಳಿ ಪಟ್ಟಿದ್ದು ನಮ್ಮ ಆಯಿಗಳದೆಲ್ಲ ಹಂಗಿತ್ತು. ನಿಮ್ಗೆ ಗೊತ್ತಿರಲಿ. ಗನಸು ಮಕ್ಕಳು ಎಟ್ಟದ್ರ ಪಾಪ ಏನೂ ಇರಂಗಿಲ್ಲ. ಒಂದು ಕೊಳ್ಳನ ಚೈನ್ ರೇ, ಒಂದು ಉಂಗುರ. ಇದನ್ನು ಬಿಟ್ಟು ಮತ್ತೇನು ಮೂಗು ಚುಚ್ಕೋತಾವ ತೀರ ಗನಸು ಮಕ್ಕಳು ಇಲ್ಲ. ಹೆಚ್ಚು ಯಾರು ರೀ ಅಂದ್ರೆ ಹೆಣ್ಮಕ್ಳು. ಗನಸು ಮಕ್ಕಳು ನಿಮ್ಮೊಂದು ಮಾತು ಕೇಳ್ತಾನೆ ಅಂದ್ರೆ ಗುರುಭಕ್ತಿ, ಗುರು ಕೊಟ್ಟಂಥ ಸಂಸ್ಕಾರ ಐತೆಲ್ಲ ಅದರೊಳಗೆ ನಾವು ಏಕನಿಷ್ಠರು ಇರಬೇಕು. ನಾವು ಹಿಂದೂ ಧರ್ಮದ ಯಾವ ದೇವಸ್ಥಾನ ಗುಡಿಗೆ ಹೋಗ್ಬೇಡ್ರಿ, ಅದ್ರಾಗೇನು ಇದ್ರಾಗೇನು ಕಲ್ಲೇನು ಮಣ್ಣು ಅನ್ನಂಗಿಲ್ಲ. ಅದು ನಿಮ್ಮ ಕೊಳ್ಳಾಗ ಇಟ್ಟಿರ್ತಾವೆ ಅಂದ್ರೆ ಅನುಕೂಲ ಇದ್ದವ್ರು 100 ಗಟ್ಟಲೆ ಬಂಗಾರ ಅಲಂಕಾರಗಳಿರ್ತಾವೆ, 100 ಗಟ್ಟಲೆ ಆಭರಣಗಳಿರ್ತಾವೆ. ಅವು ಎಲ್ಲದರ ಮಧ್ಯದಲ್ಲಿ ಒಂದು ಇರ್ತೈತಿ ಮುಖ್ಯವಾದದ್ದು. ಯಾವುದು? ತಾಳಿ. ಏನಂತಾರೆ ಅದಕ್ಕೆ? ಮಂಗಲಸೂತ್ರ. ಏನಂತಾರೆ? ತಾಳಿ. ಯಾವತ್ತು ತಾಳಿ ಎಷ್ಟು ತೊಲಿದೈತಿ ಯಾರ ಕೇಳ್ಯಾರ? 4 ಕರಿಮನಿ, 1-2 ಹುಟ್ಟ, 2 ಗುಂಡ ಅಟ್ಟ ಇದ್ರು ಸಹಿತ, 1 ಕಿಲೋ ಬಂಗಾರ ನೀವು ಹಾಕೊಂಡ್ರು ಸಹಿತ ತಾಳಿ ಕೂಡ ಆಕೆಗೇನು, ಆ ತಾಳಿ ಅನ್ನೋದಕ್ಕೆ ಏನೊಂದು ಮರ್ಯಾದೆ ಅಥವಾ ಮುತ್ತೈದತನ ಐತೆಲ್ಲ 1000 ತೊಲೆ ಬಂಗಾರದೊಳಗಿಲ್ಲ. ಹಂಗೆ ನಾವು ಮನೆ ದೇವ್ರಿಗೆ ಹೋಗಬಾರ್ದಂತಲ್ಲ, ಯಾವ ಮಾಡಬಾರ್ದಂತಲ್ಲ. ನಾವು ಮಾಡುವಂಥ ದೇವತಾ ಭಕ್ತಿ ಇರ್ತೈತಿ, ಅದ್ರಾಗ ಮೂಢನಂಬಿಕೆ ಇರಬಾರ್ದು. ಅದು ಕುರಿ ಕೋಳಿ ಕೇಳಬಾರ್ದು 1, ಅದು ಮೇಯಾಗ ತುಂಬಬಾರ್ದು 2 ಅಲ್ಲ. ಅವೆಲ್ಲನೂ ಯಾವ್ದಾರ ಕಾಣಬೇಕು? ನಮ್ಮ ಗುರು ಲಿಂಗ ಕೊಟ್ಟನಲ್ಲ, ಈ ಲಿಂಗದೊಳಗೆ ಜಗತ್ತೆಲ್ಲ ಐತೆ ಅಂತ ಅವತ್ತಿಗೆ ನಾವು ಕೈ ಮುಗುತ್ನ್ಯಾಗ ಸಹಿತ, ಆ ದೇವ್ರ ಗುಡಿಯಾಗ ಸಹಿತ ಅದಕ್ಕೆ ಕಣ್ಣು ಮುಂದೆ ನೋಡೋತ್ನ್ಯಾಗ ಅದರಾಗೂ ನಾವು ಗುರು ಕೊಟ್ಟಂಥ ಲಿಂಗ ಅದೇ ಶಿವ ಅಂತ ನೋಡ್ರೆ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ನಿಮ್ಮ ಜಾತ್ರೆಯಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಾಡಿನ ಉದ್ದಗಲಕ್ಕೂ ಹೇಗೆ ಪರಿಚಯ ಆದರು ಅಂತಂದರೆ, ಸುಮ್ಮನೆ ನಮ್ಮ ಪಕ್ಕದ ಹಳ್ಳಿಯ ಕುಣಿಕೇರಿಯ ಹುಚ್ಚಮ್ಮ ಇವತ್ತು ರಾಜ್ಯ ಪ್ರಶಸ್ತಿ ತೆಗೆದುಕೊಳ್ಳುವವರೆಗೂ ಹಾಗೆ ಪರಿಚಯಿಸಿದ್ದು ಗವಿಸಿದ್ದಪ್ಪ ಜನ ಈ ಜಾತ್ರಾ ವೇದಿಕೆ. ಅಂಥ ಅನೇಕ ಸಾಧಕರನ್ನು ಈ ವೇದಿಕೆ ಪ್ರತಿ ವರ್ಷ ನಿಮ್ಮ ಕಣ್ಣು ಮುಂದೆ, ನಿಮ್ಮ ಮನದ ಮುಂದೆ ತಂದು ನಿಲ್ಲಿಸ್ತದೆ. ಈ ವರ್ಷ ಈ ನಿಮ್ಮ ಜಾತ್ರೆಗೆ
ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೆದಿಲ್ಲ, ನಾಮಿನೇಷನ್ ಇಲ್ಲ, ರೆಕಮೆಂಡೇಶನ್ ಅಂತೂ ಮೊದಲ ಇಲ್ಲ. ಇಲ್ಲಿ ಎಲೆಕ್ಷನ್ ನಡೆದಿಲ್ಲ, ಏನಿದ್ರು ಗವಿಸಿದ್ದಪ್ಪ ಸೆಲೆಕ್ಷನ್ ಮಾಡ್ತಾನೆ, ಅವ್ರಿಗೆ ಅಷ್ಟೇ ಇಲ್ಲ. ಯಾರಿಗಾತ ಸೆಲೆಕ್ಷನ್ ಮಾಡ್ತಾನ ಅವ್ರು ನಿಮ್ಮ ಎದುರಿಗೆ ಬಂದು ನಿಲ್ತಾರಷ್ಟೆ. ನಮಗೂ 100 ಪತ್ರ ಹಾಕಿ ಹೇಳಿರ್ತಾರೆ, ಆದರೂ ನಾವೇನು ಕೇಳೋ ಪೈಕಿ ಅಲ್ಲ ಅವರಿಗೆಲ್ಲ. ಇಲ್ಲಿ ನಿಮ್ಮ ಮುಂದೆ ಒಬ್ಬ ಅಮ್ಮ ಕುಂತಾಳು. ಆಕೆ ಹೆಸರು ಶಾರಮ್ಮ. ಬೆಳಗಾವಿ ಹತ್ತಿರ ಚಿಕ್ಕಲಗುಡ್ಡದವರು. ಜೀವನದ ಪ್ರಸಂಗಗಳು ಹೆಂಗೆ ಬರ್ತಾವಂದ್ರೆ, ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು. 7 ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊಂತಾನೆ. ಗಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನೆ. ಮಗನ ಜೀವನಕ್ಕೆ ಏನು ಮಾಡಬೇಕು, ಹೊಲ ಇಲ್ಲ, ಇದ್ದೊಂದಿಷ್ಟೇನೋ 1 ಎಕರೆ ಹೊಲ. ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ. ಆಕೆ ಓದಿದ್ದು ಬರೀ 3ನೇ ಕ್ಲಾಸ್. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು ಕೇಳಿದೆ ಅಮ್ಮಗೆ, ಆಕೆ ಒಂದೇನೋ ಕೆಲಸ ಮಾಡ್ತಾಳೆ, ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು. ಪ್ರತಿ ವರ್ಷ 50 ರಿಂದ 60 ಲಕ್ಷ ದುಡಿತೀನಿ ರೀ ಅಪ್ಪರ ಅಂತ ಹೇಳಿಲ್ಲ. ಈಗ ಬಿಡೋದೇ ಇಲ್ಲ, ಅವ್ರು ಕೆಳಗಿಡದ್ರಾಗ ನಮ್ಮ ಮಂದಿ ಫೋನ್ ನಂಬರ ತೊಗೊಂತಾರೆ. ಅವ್ರು ಏನಾರ ಮಾಡ್ತೀರಿ ಹೇಳ್ರಿ, ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ. ಏನು ದಾರ ಕಟ್ಕೊಂಡಿರಿ, ಏನು ಮಾಡಿರಿ ನೀವು ಅಂದ್ರೆ 50-60 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ 3ನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳೆ. ಮತ್ತಕ್ಕೆ ಏನು ಮಾಡ್ತಾಳ್ರಿ ಅಂಥದ್ದಂದ್ರೆ ಕೌದಿ ಹೊಲಿತಾಳೆ. ಕೌದಿ ಹೊಲದ 50-60 ಲಕ್ಷ ದುಡಿತಾಳೆ. ಅಲ್ಲ, ಕೌದಿ ಹೊಲೆ ಅದ್ರೊಳಗೆ ಏನು 50-60 ಲಕ್ಷ? ನಮ್ಮ ಊರಾಗ ನಾವು ಹೊಚ್ಕೊಂಡು ಮೊಕ್ಕೊಂಡಿವಿ, ಅದ್ರ ಹೊಲ್ದಿಲ್ಲ ನಾವು ಯಾರು. ಅಂಥದ್ದೇನೈತ್ರಿ ಅಂದ್ರೆ, ಆಕೆ ಹೊಲದ ಕೌದಿ ಅಮೇರಿಕದವ್ರು ತೊಗೊಂತಾರೆ. ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ. ಆಮೇಲೆ ನಾ ಕೇಳಿದೆ, ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ, ನೀವು ಓದಿದ್ದು 3ನೇ ಕ್ಲಾಸ, ಮತ್ತು ಭಾಷೆ ಹೆಂಗೆ ನಿನಗಂದು? ಯಪ್ಪ, ನಾ ಇಂಗ್ಲೀಷ್, ಹಿಂದಿ, ಮರಾಠಿ, ಕನ್ನಡ, ಕೊಂಕಣಿ 5 ಭಾಷೆ ಮಾತಾಡ್ತೀನಿ. PhD ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ. ಹಂಗೆ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ, ಒಟ್ಟು ಕನ್ನಡದಾಗ ಮಾತಾಡಿನ ಆಕೆ ಜೊತೆಗೆ. ಮತ್ತು ಅಷ್ಟೇ ಅಲ್ಲ, 50-60 ಮಂದಿ ಕೆಲಸ ಕೊಟ್ಟಾಳೆ ಹೆಣ್ಮಗಳಾಕಿ. 3ನೇ ಕ್ಲಾಸ್ ಓದಿದ ಹೆಣ್ಮಗಳು. 3ನೇ ಕ್ಲಾಸ್ ಓದಿದ ಹೆಣ್ಮಗಳು 5 ಭಾಷೆ ಮಾತಾಡಿ 50 ಮಂದಿಗೆ ಉದ್ಯೋಗ ಕೊಟ್ಟು 50-60 ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ, ನಮ್ಮ ಹಣೆ ಬರನ್ನ ಸರಿಗಿಲ್ರಿ ಅಂತ ನಾವು ಅಂತೀವಿ. ಆದ್ರೆ ಆಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ, ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳುಕಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗಬೇಡ್ರಿ ನೀವು, 1-2 ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು. ಮತ್ತು ದುಡಿಯೋದನ್ನು ಕಲಿಬೇಕು ನಾವೆಲ್ಲ. ದೇವ್ರು ಎಷ್ಟು ದೊಡ್ಡವಂದ್ರೆ, ಕಾಲಿಲ್ದವ್ರು ಭಾಳ ಮಂದಿ ಹುಟ್ಸ್ಯಾನ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಕಾಲಿಲ್ಲದ ಕುಂಟ್ರದಾರ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಮಾತು ಬರಲಾರ್ದ ಮೂಕ್ರದಾರ, ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ, ಪ್ರಶ್ನೆನೇ ಇಲ್ಲ. ಅದರ ಆಶ್ಚರ್ಯ, ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ, ಕಾಲಿಲ್ದವ್ರನ್ನ ಹುಟ್ಸ್ಯಾನ, ಕೈ ಇಲ್ದವ್ರನ್ನ ಹುಟ್ಸ್ಯಾನ, ಕಣ್ಣಿಲ್ಲವ್ರದವ್ರನ್ನ ಹುಟ್ಸ್ಯಾನ, ಬಾಯಿ ಇಲ್ದವ್ರನ್ನ ಹುಟ್ಸ್ಯಾನ, ಆದ್ರೆ ಹೊಟ್ಟಿಲ್ದವ್ರನ್ನೊಬ್ಬರನ್ನು ಹುಟ್ಟಿಸಿಲ್ಲ ಆತ ದೇವರು. ಯಾಕಂದ್ರೆ ಅವನು ಕಾಲಿರಲಿ ಬಿಡಲಿ, ಕಣ್ಣಿರಲಿ ಬಿಡಲಿ ಪ್ರಶ್ನೆ ಇಲ್ಲ, ಬಾಯಿ ಇರಲಿ ಬಿಡಲಿ ಪ್ರಶ್ನೆ ಇಲ್ಲ. ಹೊಟ್ಟೆ ಯಾಕಿಟ್ಟಾನ ಅಂದ್ರೆ, ಎಲ್ಲರೂ ದುಡದೇ ಉಣಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ. ಅದಕ್ಕಾಗಿ ಆ ಯಮ್ಮ ನಮಗೊಂದು ಸ್ಫೂರ್ತಿ. ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಮಾಡಿ
ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು. ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ, ಇಂಥವರು ಕರ್ನಾಟಕದೊಳಗೆ ಏನು ಒಂದು 100 ಮಂದಿ ಇಂಥವ್ರನ್ನು ಒಂದು 100 ಮಂದಿ ಆಯ್ಕೆ ಮಾಡಿ ಅಂಥವರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು 100 ಮಳಿಗೆಗಳ ಒಂದು ಟೆಂಟ್ ಹಾಕ್ಸೈತಲ್ಲಿ. ಅಂದ್ರೆ ನಮ್ಮ ಯುವಕರು ತಾಯಂದಿರು ನೀವು ಆ ಟೆಂಟ್ಗಳಲ್ಲಿ ಹೋದ್ರೆ ನೀವು ಜೋಕಾಲಿ ಆಡೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ನಿಮ್ಮದೇನಂದ್ರೆ ಜೋಕಾಲಿ ಆಡೋದು, ಗೋಬಿ ಮಂಚೂರಿ ತಿನ್ನೋದು, ಹೊರಲಾರ್ದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು, ಇಷ್ಟ ನಿಮಗೆ ಜಾತ್ರೆ ಅಂದ್ರೆ. ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ. ನೀವೇನು ಜೋಕಾಲಿ ಆಡ್ತಿರಲ್ಲ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ನಲ್ಲ ಅಂಥ ಒಂದು 100 ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು, ಓದ್ದವರು ಓದಲಾರ್ದವರು ಏನು ದುಡಿದು ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ 100 ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ. ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ 100 ಐಡಿಯಾ ಬರ್ತಾವೆ ನಮಗೆ, ಅವ್ರು ಏನೇನು ಉದ್ಯೋಗ ಮಾಡ್ಬೋದು ಅನ್ನೋದು. ಮತ್ತು ಅದು ಬರ್ಲಿಕ್ಕರು ಕೊನೆಗೆ ನೀವೇನು ಕಲಿಬೋದು ಅಂದ್ರೆ, ಇಷ್ಟು ಮಂದಿ ಇಷ್ಟು ಮಾಡ್ಯಾರ, ನನ್ನ ಜೀವನದಾಗ ಆಗಲಿಲ್ಲ, ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು, ಚಲೋದು ಮಾಡ್ದಂಗೆ ಅದು. ಅದಕ್ಕೆ ನೀವು ಜಾತ್ರೆಗೆ ಹೋದ್ರಿ ಅಂದ್ರೆ ಈ ವರ್ಷ ಗವಿಸಿದ್ದಪ್ಪಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ, ಸ್ಟೇಷನರಿ ಅಂಗಡಿಗೆ, ಮಿಠಾಯಿ ಅಂಗಡಿಗೆ, ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ, ಸೀದಾ ಮೂಲಿಗೆ ಹೋಗೋದಲ್ಲಿ. ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು. ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ರಿ, 100 ಮಳಿಗೆಗಳದಾವಲ್ಲಿ. ಅಲ್ಲಿ ಇನ್ನೊಂದು ಮಾಡಿಸಿನಿ, ತಾಯಂದಿರಿಗೆ ಗೊತ್ತಿರ್ಬೇಕು. ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಮಾಡಿಸಿನಲ್ಲಿ. ಅಂದ್ರೆ ನಿಮ್ದು 30-40 ಸೈಟ್ ಇತ್ತು ಅಂದ್ರೆ ಒಂದು 30-40 ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮೇಲನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು, ನಾವು ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ. ನೀವು ಹೋಗಿ ನೋಡಿ ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು. ಆ ಟೆರೆಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ನಾನಂದ್ರೆ, ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನೆ, ಮಕ್ಕಳು ಶಾಲೆಗೆ ಹೋಗಿರ್ತಾವೆ, ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ, ಹಸಿಮೆಣಸಿಕಾಯಿ ಸಿಗೋದಿಲ್ಲ, ಬರೇ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು, ಬರೇ ಅಷ್ಟು ಕೊಟ್ಟು ಕಳಿಸಿಬಿಡ್ತೀರಿ. ಅಟ್ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಒಂದಿಟ್ಟು ಕೊತ್ತಂಬರಿ, ಒಂದಿಟ್ಟು ಮೆಣಸಿನ್ಕಾಯಿ, 1-4 ಉಳ್ಳಾಗಡ್ಡಿ, ನಿಮಗೆ ಬೇಕನ್ನಿದ್ದು ಬದ್ನಿಕಾಯಿ. ಅಂದ್ರೆ ನಂದು 20-30 ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕಾಯಿಪಲ್ಯ ಬೆಳಿಬೋದು ಅನ್ನೋದೊಂದು ಮಾಡೆಲ್ ಮಾಡ್ಯಾರ. ಹೆಣ್ಮಕ್ಳು ತಾಯಂದೆಲ್ಲ ಮಾಡೆಲ್ ನೋಡ್ಬೇಕು, ಅದನ್ನು ಹೋಗಿ. ಮಾಡೆಲಿಂಗ್ ಅಲ್ಲ ನಾ ಹೇಳೋದು, ಮಾಡೆಲ್ ಟೆರೆಸ್ ಗಾರ್ಡನ್ ಮಾಡೆಲ್ ಹೇಳೋದು ನಾನು. ಅದನ್ನು ಹೋಗಿ ನೋಡ್ರಿ. ಆಮೇಲೆ ಮೊದಲನೇದು ಅದು ಏನು ಕಲಿಸ್ತೈತಿ ನಿಮಗಂದ್ರೆ ಮೊಬೈಲ್ ಬಿಡಿಸ್ತೈತಿ. ಎರಡನೇದ್ದು ಕೈಯ ಮೈಯ ಬಾಗ್ಸೋದು ಕಲಿಸ್ತೈತಿ. ಅದನ್ನು ಒಂದಿಷ್ಟು ಅದು ಬಳಸಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಿಸ್ಕೊತೈತಿ. ಮೈಯ ಕೈಯ ಮುರಿದು ದುಡಿಯೋದು ಕಲ್ತೀವಿ ಅಂದ್ರೆ ಮೈ ಎಳಿತೈತಿ. ಮೈ ಟೆರಸ್ ಈಸ್ ಮೈ ಜಿಮ್ ಅನ್ಬೇಕಷ್ಟ. ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ಟು ಮುಗಿದು ಹೋತು ಅಂದ್ರೆ ಹೆಂಗೆ ಒಂದು 30-40 ಸೈಟ್ನೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರಸ್ ಗಾರ್ಡನ್ನು ಮಾಡೈತಿ. ಅದನ್ನು ನೋಡ್ರಿ. ಮತ್ತು ಶಾರಮ್ಮನಂಥ ಒಂದು 100 ವ್ಯಕ್ತಿಗಳ ಸಾಧಕರ ಸ್ಟಾಲ್ಗಳೆಲ್ಲ ಅದಾವ, ಅದನ್ನು ನೀವು ನೋಡ್ರಿ. ಅಂಥವ್ರು ಶಾರಮ್ಮನ ಈ ಸಾಹಸ ಸಾಧನೆಗೆ ಅಂದರೆ 7 ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಸಜ್ಜಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗೆ ಆ ತಾಯಿ ಆದರ್ಶ ಇದ್ದಾಳೆ. ಆಕೆಗೆ ಹಿರೇನಾಗವಿಯ ಪೂಜ್ಯರು
ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ, ತಲೆಗೇರಲಿಲ್ಲ ಕಾಯಕ. ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿವುದು. ಯುವಕರೇ ಮೇಲೇಳಿ ಸಂಸ್ಕೃತಿ ಕಾಪಾಡಿ, ಯುವಕರ ನಾಡಿನ ಶಿಲ್ಪಿಗಳು ಜನರು. ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತು ಅನ್ನಕ್ಕೆ ಚಾಚಬಾರದು. ನೀನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ತಾಯಿನ ನಂಬ್ಕೋ. ಇವಳು ನಂಬದವ್ರನ್ನ ಯಾವತ್ತೂ ಕೈ ಬಿಡೋದು. ಮಣ್ಣೆ ಕೊಡುವುದು ಹಸಿರನು, ಆ ಹಸಿರೆ ಕೊಡುವುದು ಉಸಿರನು. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ. ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ. ನಾನ್ಯಾರೆಂಬುದು ತಿಳಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ. ಬಾಗೇವಾಡಿಯ ನಮ್ಮಣ್ಣ. ಬಾಗೇವಾಡಿಯ ನಮ್ಮಣ್ಣ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡವ ಸಂಗಮ ದೇವ ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಉಜಿಸಲಿ ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದು ಬಿಡುವುದೇ ಇಲ್ಲ. ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಲ 3 ವರ್ಷ ನೇಗಿಲ ಕುಲ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆ ತಿಳ್ಕೊಳ್ಳಿ.